ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಉತ್ತಮ ಅಥವಾ ಕಳಪೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹಾಕುವುದರಲ್ಲಿ ವ್ಯತ್ಯಾಸ. ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಕ್ಸಸ್ ಪಡಿಬೇಕಂದ್ರೆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ಫಾಲೋ ಮಾಡಬೇಕು. ಒಂದು, ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಸೆಲೆಕ್ಷನ್ ಚೆನ್ನಾಗಿರಬೇಕು. ಎರಡನೇದು, ಮಾನಿಟರಿಂಗ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿರಬೇಕು. ಇದೆರಡು ಚೆನ್ನಾಗಿ ಮಾಡಿದರೆ ಲಾಂಗ್ ಟರ್ಮಲ್ಲಿ ಚಕ್ರಬಡ್ಡಿ ಬೆನಿಫಿಟ್ಟು ನಮಗೆ ಬರುತ್ತೆ. ಸ್ಟಾಕ್ಸಲ್ಲಿ ಯಾವ ಥರ ಫಂಡಮೆಂಟ್ಲಿ ಗುಡ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ, ಫಂಡಮೆಂಟ್ಲಿ ವೀಕ್ ಸ್ಟಾಕ್ ಸೆಲೆಕ್ಟ್ ಮಾಡಿದರೆ ಲಾಸ್ ಆಗ್ಬೋದು. ಅದೇ ಥರ ಮ್ಯೂಚುವಲ್ ಫಂಡ್ಸಲ್ಲೂ ಕೆಲವುದು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ, ಕೆಲವುದು ಯಾವಾಗಲೂ ಸ್ವಲ್ಪ ಪೋರ್ ಪರ್ಫಾರ್ಮೆನ್ಸ್ ಇರುತ್ತೆ. ಗುಡ್ ಮ್ಯೂಚುವಲ್ ಫಂಡ್ಸ್, ಮೀಡಿಯೋಕರ್ ಮ್ಯೂಚುವಲ್ ಫಂಡ್ಸ್ ಅಥವಾ ಪೋರ್ ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿ ಏನು ಡಿಫ್ರೆನ್ಸ್ ಬರ್ಬೋದು ಲಾಂಗ್ ಟರ್ಮಲ್ಲಿ ಅಂತ ಒಂದು ಡೇಟಾನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್, ಎಲ್ಲರಿಗೂ ಯೂಸ್ಫುಲ್ಲು. ಪರ್ಫಾರ್ಮೆನ್ಸ್ ಆಫ್ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮ್ಯೂಚುವಲ್ ಫಂಡ್ಸು. ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ 1 ಇಯರಲ್ಲಿ ಟಾಪ್ ಫಂಡು 30% ಕೊಟ್ಟಿದೆ, ವರ್ಸ್ಟ್ ಫಂಡು 15.9% ಕೊಟ್ಟಿದೆ. ಆ ಕ್ಯಾಟಗರಿದ ಆ್ಯಾವ್ರೇಜು 23.9%. 3 ವರ್ಷದ ಡೇಟಾ ನೋಡಿದರೆ ಟಾಪ್ ಫಂಡು 18.1% ಪರ್ ಆ್ಯನಮ್ಮು, ವರ್ಸ್ಟ್ ಫಂಡು 6% ಪರ್ ಆ್ಯನಮ್ಮು, ಕ್ಯಾಟಗರಿ ಆ್ಯಾವ್ರೇಜು 11.6%. 5 ವರ್ಷದ ನೋಡಿದರೆ ಆ್ಯಾವ್ರೇಜು 19.1, 12.4 ಹಾಗೂ 15.7. 10 ಇಯರ್ಸ್ ಆ್ಯಾವ್ರೇಜ್ ನೋಡಿದರೆ 13.7, 9.6, 11.8. ಸೊ ನೀವು ನೋಡ್ತಾ ಇದ್ರೆ ಟಾಪ್ ಮತ್ತು ವರ್ಸ್ಟ್ ಪರ್ಫಾರ್ಮೆನ್ಸ್ದು ಮ್ಯೂಚುವಲ್ ಫಂಡ್ಸಲ್ಲಿ ಸುಮಾರು ದೊಡ್ಡ ಒಂದು ಡಿಫ್ರೆನ್ಸ್ ಇದೆ ಪರ್ಸೆಂಟೇಜ್ ವೈಸು. ಈಗ ಫ್ಲೆಕ್ಸಿ ಕ್ಯಾಪ್ ಫಂಡಿಗೆ ಬರ್ತಾ ಇದ್ದೀನಿ. 1 ಇಯರ್ಸಲ್ಲಿ ಟಾಪ್ ಫಂಡು 45.6%, ವರ್ಸ್ಟ್ ಫಂಡು ಬರೀ 4.5%, ಕ್ಯಾಟಗರಿ ಆ್ಯಾವ್ರೇಜು 26.8. 3 ವರ್ಷದ ರಿಟರ್ನ್ಸು ಟಾಪ್ ಫಂಡದು 23.4, ವರ್ಸ್ಟ್ ಫಂಡು 3.9, ಕ್ಯಾಟಗರಿ ಆ್ಯಾವ್ರೇಜ್ 13.8. 5 ವರ್ಷದಲ್ಲಿ 30.1, 14.2, 18.3. 10 ಇಯರ್ಸಲ್ಲಿ 18.4, 8.9 ಹಾಗೂ 13.5% ಬಂದಿದೆ. ಮೋರ್ ದೆನ್ 1 ಇಯರ್ಸ್ ಫಿಗರ್ಸ್ ಅಲ್ಲ, ಪರ್ ಆ್ಯನಮ್ಮು. 1 ಇಯರ್ಸ್ ಅಂತೂ ನಿಮಗೆ ಗೊತ್ತಿದೆ, ಅದು ಆ ವರ್ಷದ ಮಾತ್ರ. ಬಟ್ 5 ವರ್ಷ ಅಂದರೆ 30.1% ಪರ್ ಆ್ಯನಮ್ ಬಂದಾಗೆ ಅಂತ ಇಲ್ಲಿ ಟೇಬಲಲ್ಲಿ ಹಾಕ್ತಾ ಇದ್ದೀನಿ. ಮಿಡ್ ಕ್ಯಾಪ್ ಫಂಡ್ಸಲ್ಲಿ 1 ಇಯರಲ್ಲಿ ಟಾಪ್ ಫಂಡು 58.2 ಕೊಟ್ಟಿದೆ, ವರ್ಸ್ಟ್ ಫಂಡು 17.4 ಕೊಟ್ಟಿದೆ, ಕ್ಯಾಟಗರಿ ಆ್ಯಾವ್ರೇಜ್ 33.2. 3 ವರ್ಷದಲ್ಲಿ 31.8, 11.2, 18.9. 5 ವರ್ಷ 31.6 ಪರ್ ಆ್ಯನಮ್, 20.3%, 25.4. 10 ವರ್ಷದಲ್ಲಿ 20.2, 14.6, 16.7% ಬಂದಿದೆ. ಸ್ಮಾಲ್ ಕ್ಯಾಪ್ ಕ್ಯಾಟಗರಿಯಲ್ಲಿ 1 ವರ್ಷದ ರಿಟರ್ನ್ಸ್ ಟಾಪ್ ಫಂಡು 48.3, ವರ್ಸ್ಟ್ ಫಂಡು 17.5, ಕ್ಯಾಟಗರಿ ಆ್ಯಾವ್ರೇಜ್ 27.6. 3 ವರ್ಷದಲ್ಲಿ 25.6, 11%, 19.9%. 5 ವರ್ಷ 44.1, 22.9, 30.2. 10 ವರ್ಷದಲ್ಲಿ 21.7, 14.4 ಹಾಗೂ 18.1% ಆ್ಯಾವ್ರೇಜ್ ಬಂದಿದೆ ಆ ಕ್ಯಾಟಗರಿಗೆ 10 ವರ್ಷದಲ್ಲಿ. ಈ ಟೇಬಲ್ಗಳನ್ನು ತುಂಬ ಕೇರ್ಫುಲ್ ಆಗಿ ನೋಡಿ ಹಾಗೂ ತುಂಬ ಅಬ್ಸರ್ವೇಷನ್ಸ್ ಮಾಡಲಿಕ್ಕೆ ನಿಮಗೆ ಸಿಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಟಾಪ್ ಆ್ಯಂಡ್ ವರ್ಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸು ತುಂಬ ಡಿಫ್ರೆನ್ಸ್ ಇದೆ ಹಾಗೂ ಅದೇ ತೋರಿಸುತ್ತೆ ಸೆಲೆಕ್ಷನ್ ಆ್ಯಂಡ್ ಮಾನಿಟರಿಂಗ್ ಆಫ್ ಮ್ಯೂಚುವಲ್ ಫಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಫಾರ್ ಎಕ್ಸಾಂಪಲ್ಲು ಲಾರ್ಜ್ ಕ್ಯಾಪ್ದು ನೀವು ಟೇಬಲ್ ನೋಡಿದರೆ ಟಾಪ್ ಪರ್ಫಾರ್ಮಿಂಗ್ ಫಂಡು 13.7% ಪರ್ ಆ್ಯನಮ್ ರಿಟರ್ನ್ಸ್ ಕೊಟ್ಟಿದೆ, ವರ್ಸ್ಟ್ ಪರ್ಫಾರ್ಮರು 9.6% ಪರ್ ಆ್ಯನಮ್ ರಿಟರ್ನ್ಸ್ ಕೊಟ್ಟಿದೆ 10 ಇಯರ್ ಪೀರಿಯಡಿಗೆ. ಸಪೋಸ್ ಒಂದು ಇನ್ವೆಸ್ಟರು 10,000 ರೂಪಾಯಿ ಪರ್ ಮಂತ್ SIP ಮಾಡಿದರು, 10 ವರ್ಷಕ್ಕೆ ಮಾಡಿದರು. ಟಾಪ್ ಫಂಡಲ್ಲಿ ಹಾಗೂ ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡಲ್ಲಿ ಯಾವ ಥರ ಡಿಫ್ರೆನ್ಸ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಟಾಪ್ ಪರ್ಫಾರ್ಮಿಂಗ್ ಫಂಡು 13.7%, ಇನ್ವೆಸ್ಟ್ಮೆಂಟ್ ಅವರು 10,000 ರೂಪಾಯಿ ಪರ್ ಮಂತು ಈ ಥರ 10 ವರ್ಷಕ್ಕೆ ಹಾಕಿದ್ದಾರೆ, ಅಂದರೆ 12 lakh rupees ಇನ್ವೆಸ್ಟ್ಮೆಂಟು. ಕಾರ್ಪಸ್ಸು 25.74 ಆಗಿದೆ 10 ವರ್ಷ ಆದಮೇಲೆ. ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡು 9.6% ಕೊಟ್ಟಿದೆ ರಿಟರ್ನ್ಸು ಹಾಗೂ 12 lakhs ಇನ್ವೆಸ್ಟ್ಮೆಂಟು, ಆದರೆ ಕಾರ್ಪಸ್ ವ್ಯಾಲ್ಯೂ 20.18 lakhs ಮಾತ್ರ ಬಂದಿದೆ. ಡಿಫ್ರೆನ್ಸು 10 ವರ್ಷದಲ್ಲಿ 4.1% ಪರ್ ಆ್ಯನಮ್. ಆದರೆ ಚಕ್ರಬಡ್ಡಿಯಲ್ಲಿ ಆ ಡಿಫ್ರೆನ್ಸು ನಿಮಗೆ ತುಂಬ ದೊಡ್ಡ ಅಮೌಂಟ್ ಥರ ಕಾಣಿಸುತ್ತೆ, 5.56 lakhs. ಇದು ಹೇಳ್ತಾ ಇರೋದು ಬರೀ 10,000 ಇನ್ವೆಸ್ಟ್ಮೆಂಟಿಗೆ, ಬರೀ 10 ಇಯರ್ಸಿಗೆ. ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿದರೆ ಹಾಗೂ ಪೀರಿಯಡ್ ಜಾಸ್ತಿ ಮಾಡಿದರೆ ಆವಾಗ ಡಿಫ್ರೆನ್ಸು ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಅಮೌಂಟಿಗೆ 20 ಇಯರ್ಸಿಗೆ ಅವರು ಡಿಫ್ರೆನ್ಸ್ ನೋಡಿದರೆ ಹಾಗೂ ಇದೇ ಥರ ರಿಟರ್ನ್ಸ್ 20 ಇಯರ್ಸಿಗೂ ಬಂದರೆ ಆವಾಗ 71.42 lakh rupees ಡಿಫ್ರೆನ್ಸ್ ಬರುತ್ತೆ ಬೈ ಇನ್ವೆಸ್ಟಿಂಗ್ ಇನ್ ಅ ಬೆಟರ್ ಫಂಡ್ ಅಥವಾ ನಾಟ್ ಇನ್ವೆಸ್ಟಿಂಗ್ ಇನ್ ಅ ಬೆಟರ್ ಫಂಡ್. ಸೊ ವೆರಿ ಇಂಪಾರ್ಟೆಂಟು, ನೀವು ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಯಾವುದಾದ್ರೂ ತುಂಬ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದ್ರೆ ನಾವು ಮೋಸ್ಟ್ಲಿ ಅದನ್ನು ಸ್ವಿಚ್ ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕೇರ್ಫುಲ್. ಇನ್ನೊಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಂದರೆ
ವರ್ಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸನ್ನು ಲಾಂಗ್ ಟರ್ಮ್ ಇಟ್ಟರೆ ಅಂದರೆ ಒಂದು 10 ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ, ಆವಾಗ ಮೋಸ್ಟ್ ಆಫ್ ದ ಟೈಮು ಬ್ಯಾಂಕ್ FD, ಪೋಸ್ಟ್ ಆಫೀಸ್ ಡೆಪಾಸಿಟ್ ಇದೆಲ್ಲನೂ ಬೀಟ್ ಮಾಡುತ್ತೆ. ಸೊ ವರ್ಸ್ಟ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಈ ಸ್ಟಿಲ್ ಬೆಟರ್ ದನ್ ಬ್ಯಾಂಕ್ FD ಆ್ಯಂಡ್ ಪೋಸ್ಟ್ ಆಫೀಸು. ಹಾಗೂ ಇದರಲ್ಲಿ ಟ್ಯಾಕ್ಸ್ ಕಮ್ಮಿ ಮ್ಯೂಚುವಲ್ ಫಂಡಲ್ಲಿ. ಬ್ಯಾಂಕಲ್ಲಿ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು. ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಅಥವಾ ಯಾವುದಾದ್ರು ಅಡ್ವೈಸರ್ದು ಅಸಿಸ್ಟೆನ್ಸ್ ತಗೊಂಡ್ರೆ ಆವಾಗ ನಿಮ್ಮ ಮ್ಯೂಚುವಲ್ ಫಂಡ್ ರಿಟರ್ನ್ಸನ್ನು ನೀವು ಮ್ಯಾಕ್ಸಿಮೈಸ್ ಮಾಡ್ಕೋಬೋದು ಲಾಂಗ್ ಟರ್ಮಲ್ಲಿ. ಅಕಸ್ಮಾತ್ ನೀವೇ ಮಾಡಿ ಅಷ್ಟು ಲೆವೆಲಿಗೆ ಚೆನ್ನಾಗಿ ಮಾಡಿಲ್ಲ ಅಂದರೆ ನಿಮಗೆ ಈ ಥರನೇ ಡಿಫ್ರೆನ್ಸ್ ಬರುತ್ತೆ. ನೀವು ಏನು ಮಾಡ್ಬೋದಿತ್ತು ಹಾಗೂ ಏನು ನಿಮಗೆ ಬಂದಿದೆ ಡಿಫ್ರೆನ್ಸು ಲಕ್ಷಗಟ್ಟಲೆ ಇರ್ಬೋದು. ಸೊ ನಾವು ಯಾವಾಗಲೂ ಯಾವುದಾದ್ರೂ ಲೀಗಲ್ ಪ್ರಾಬ್ಲಮ್ ಇದ್ದರೆ ಲಾಯರ್ ಹತ್ರ ಹೋಗ್ತೀವಿ, ಏನಾದರೂ ಮೆಡಿಕಲ್ ಪ್ರಾಬ್ಲಮ್ ಇದ್ದರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಅದೇ ಥರ ಐದರ್ ನೀವೇ ಎಕ್ಸ್ಪರ್ಟ್ ಆಗಬೇಕು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನೋಡ್ಕೊಳ್ಳೋದಕ್ಕೆ, ಅಥವಾ ಯಾವುದಾದ್ರು ಇನ್ನೊಂದು ಎಕ್ಸ್ಪರ್ಟನ್ನು ಹೆಲ್ಪ್ ತೊಗೊಂಡ್ರೆ ಯಾವ ಒಂದು ಪ್ರಾಬ್ಲಮ್ ಇರಬಾರ್ದು. ಯಾಕಂದರೆ ಅವರಿಂದ ನಿಮಗೆ ಎಕ್ಸ್ಟ್ರಾ ದುಡ್ಡು ಆಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸು ಏನು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರಿ ಅದು ಬೆಂಚ್ ಮಾರ್ಕ್ ಇಂಡೆಕ್ಸ್ ಅಂತ ಇರುತ್ತೆ. ಯಾವುದೋ ಒಂದು ಇಂಡೆಕ್ಸ್ಗೆ ಅದು ಕಂಪೇರ್ ಆಗುತ್ತೆ. ಆ ಮ್ಯೂಚುವಲ್ ಫಂಡ್ಸು ಈ ಇಂಡೆಕ್ಸನ್ನು ಬೀಟ್ ಮಾಡಿದೆಯಾ? ಬೀಟ್ ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.